ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ದೂರುದಾರ ಸ್ಥಳ ಮಹಜರಿಗೆ ಆತನನ್ನ ಕರೆದುಕೊಂಡು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರು ನಡೆಯುತ್ತೆ. ಪೊಲೀಸ್ ವಾಹನದಲ್ಲಿ ದೂರುದಾರ ಬಂದಿದ್ದಾರೆ. ಹಾಗೇನೇ ಈಗ ಸ್ಥಳ ಮಹಜರು ನಡೀತಾ ಇದೆ ಎನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಧರ್ಮಸ್ಥಳದ ಸುತ್ತ ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅಂತೇಳಿ ಅನಾಮಿಕ ವ್ಯಕ್ತಿಯೊಬ್ಬರು ದೂರನ್ನು ಕೊಟ್ಟಿದ್ರು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿಯನ್ನು ಹೇಳಿದ ಬಳಿಕ ಕೇಳಿ ಬಂದಂಥ ಆಗ್ರಹಗಳು SIT ರಚನೆ ಆಗಬೇಕು ಅಂತೇಳಿ. SIT ರಚನೆ ಆಗಿದೆ, ತನಿಖೆ ಆರಂಭಗೊಂಡಿದೆ, ದೂರುದಾರನ ವಿಚಾರಣೆ ಆಗಿದೆ. ಸ್ಥಳ ಮಹಜರು ಪ್ರಕ್ರಿಯೆ ವೆರಿ ಇಂಪಾರ್ಟೆಂಟ್. ಈಗ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ಶವಗಳನ್ನು ನಾನು ಹೂತಿಟ್ಟಿದ್ದೆ ಎನ್ನುವಂಥದ್ದಾಗೂ ಕೂಡ ಈ ವ್ಯಕ್ತಿ ದೂರನ್ನು ಕೊಟ್ಟಿದ್ದ. ಈ ಸಂಬಂಧ ಪರವಿರೋಧ ಚರ್ಚೆಗಳು ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರುದಾರರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾದ್ ನೋಡಬೇಕು ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅಂತೇಳಿ. ದೂರುದಾರ ವ್ಯಕ್ತಿ ಸ್ವತಃ ತಾನೇ ಹೊರತೆಗೆದಿರುವುದಾಗಿ ಅಸ್ಥಿ ಪಂಜರದ ಅವಶೇಷಗಳನ್ನು ಹಾಜರುಪಡಿಸಿದ್ದ. ಈ ಹಿಂದೆ ಆಗಿರುವಂಥ ಘಟನೆಗಳ ಬಗ್ಗೆ ಅಥವಾ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿತ್ತು ಈ ಪ್ರಕರಣದಲ್ಲಿ ಅದನ್ನು ಹೇಳ್ತಾ ಇರೋದು ನಾನು. ಅವುಗಳನ್ನು ದೂರುದಾರರ ಪರ ವಕೀಲರು ಹಾಗೂ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಸ್ವಾಧೀನಕ್ಕೆ ಪಡ್ಕೊಂಡಿದ್ರು. ಈ ನಡುವೆ ದೂರುದಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಥವಾ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ನಾನು ಹೂತು ಹಾಕಿದ್ದೆ ಎನ್ನುವಂಥ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ಈಗ SIT ತನಿಖಾ ತಂಡ, ರಾಜ್ಯ ಸರ್ಕಾರ ರಚನೆ ಮಾಡಿರುವಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ಅದರ ಮುಂದುವರಿದ ಭಾಗವಾಗಿ ವೆರಿ ಇಂಪಾರ್ಟೆಂಟ್, ತುಂಬ ಮಹತ್ವ ಅಂತ ಹೇಳಿದ್ರೆ ಸ್ಥಳ ಮಹಜರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಥಳ ಮಹಜರು ಪ್ರಕ್ರಿಯೆ ಎಷ್ಟೊತ್ತಿಗೆ ಆರಂಭ ಆಗಿದೆ, ಯಾವೆಲ್ಲ ಸಾಕ್ಷಿಗಳು ಲಭ್ಯವಾಗಿದೆ, ಏನಾದರೂ ಮಾಹಿತಿ ಇದೆಯಾ? ಸಂಪತ್ತು ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಹೂತು ಹಾಕಿರುವಂತಹ ಮೃತದೇಹಗಳನ್ನ ಅಲ್ಲಿ ನಾನು ತೆಗಿತೀನಿ ಅಂತ ದೂರು ನೀಡಿದಂತಹ ದೂರುದಾರನ ಕರೆದುಕೊಂಡು ಹೋಗಿ ಇದೀಗ SIT ಅಧಿಕಾರಿಗಳು ಸ್ಥಳ ಮಹಜರು ನಡೆಸ್ತಾ ಇರುವಂತದ್ದು. ಆ ಒಂದು ಧರ್ಮಸ್ಥಳದಲ್ಲಿ ಗುರುಡೆ ರಹಸ್ಯವನ್ನ SIT ಭೇದಿಸೋಕೆ ಈಗಾಗಲೇ ಶವ ಹೂತಿಟ್ಟ ಜಾಗದಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು ಸ್ಥಳ ಮಹಜರು ನಡೆಸ್ತಾ ಇರುವಂತದ್ದು. ವಿವಿಧ ಇಲಾಖೆಗಳ ಅರಣ್ಯ ಇಲಾಖೆ ಇರಬಹುದು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ವಿವಿಧ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳ ನೆರವಿನೊಂದಿಗೆ ಇದೀಗ ಸ್ಥಳ ಮಹಜರನ್ನ ಅಲ್ಲಿ ನಡೆಸ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಏನು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ಅವರು ಪೊಲೀಸರು ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕ್ಷಿ ಮುಖ್ಯವಾಗಿರುವಂತದ್ದು. ಜೊತೆಗೆ ಅದು ಆ ಮೃತದೇಹವನ್ನ ಹೂತಿರುವಂತದ್ದು ಅಲ್ಲಿರುವಂತಹ ಮೃತದೇಹಗಳನ್ನ ಉಳ್ಳೆತ್ತುವಂತಹ ಕೆಲಸದಲ್ಲಿ ಹಾಗೂ ಆ ಮೃತದೇಹ ಯಾರದ್ದು, ಮಹಿಳೆಯ, ಪುರುಷನ, ಹೀಗೆ ಹೆಣ್ಮಕ್ಕಳದ, ಹೀಗೆ ವಿವಿಧ ಆಯಾಮಗಳಲ್ಲಿ ಕೂಡ ಅವರು ಸ್ಥಳ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಸಂಪತ್ತು, ಶಂಶೀರ್, ಧರ್ಮಸ್ಥಳದಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಜಾಗ ಕರ್ಕೊಂಡು ಹೋಗಿದ್ದಾರೆ, ಎಷ್ಟೆಲ್ಲ ಸ್ಥಳಗಳಿವೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೌದು, ಇದು ಮುಖ್ಯವಾಗಿ ಧರ್ಮಸ್ಥಳದ ಸಮೀಪನೇ ಬರ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಧರ್ಮಸ್ಥಳ ಸಮೀಪ ಪ್ರದೇಶದಿಂದ ಅಂದ್ರೆ ಸುತ್ತಮುತ್ತ ಇರುವಂತಹ ಕಾಡಿನ ಪ್ರದೇಶದಲ್ಲಿ ಈ ಒಂದು ಸ್ಥಳವನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಆ ಒಂದು ವ್ಯಕ್ತಿ ದೂರುದಾರ ತಿಳಿಸಿರುವಂತಹ ಸ್ಥಳದಲ್ಲಿ ಮಹಜರನ್ನ ಪೊಲೀಸರು ನಡೆಸೋಕೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನ ನಡೆಸಿರುವಂತದ್ದು. ಹೀಗಾಗಿ ಎಲ್ಲರ ಒಂದು ಕುತೂಹಲ ಅಥವಾ ಎಲ್ಲರ ಚಿತ್ತ ಇಲ್ಲಿ ನೆಟ್ಟಿರುವಂತದ್ದು. ಜೊತೆಗೆ ಅದರ ನಂತರ ಈ ತನಿಖೆ ಏನಿದೆ ಮತ್ತೆ ಪ್ರಮುಖವಾದಂತಹ ಘಟನೆಗೆ ಹೋಗುವಂತದ್ದು. ಜೊತೆಗೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ದೂರುದಾರನನ್ನ ಪೊಲೀಸರು ಇದೀಗ SIT ಅಧಿಕಾರಿಗಳು ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ. ಶಂಶೀರ್, ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ? ಮುಖ್ಯವಾಗಿ SIT ಅಧಿಕಾರಿಗಳ ಜೊತೆಗೆ ಸ್ಥಳೀಯ ಬೆಳ್ತಂಗಡಿ ಪೊಲೀಸರು ಕೂಡ ಸಹಕಾರ ನೀಡಿದ್ದಾರೆ. ಜೊತೆಗೆ ಅವರ ಜೊತೆಗೆ ವಿವಿಧ ಇಲಾಖೆ, ಅದರಲ್ಲಿ ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ISD, ಆಂತರಿಕ ಭದ್ರತಾ ವಿಭಾಗ, FSL ವಿಭಾಗದ ಸೋಕೋ ಸಿಬ್ಬಂದಿ, ಅರಣ್ಯ ಇಲಾಖೆ ತಂಡ ಇವರ ಜೊತೆ ಸಾಥ್ ನೀಡಿರುವಂತದ್ದು. ಸಂಪರ್ಕ
ಶಂಶೀರ್, ಇನ್ನೊಂದು ಕಡೆಯಲ್ಲಿ ಈ ವ್ಯಕ್ತಿಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಎನ್ನುವುದಾಗೂ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಹೌದು, ಇದೀಗ ಪ್ರಾಥಮಿಕವಾಗಿ ದೂರು ಕೊಟ್ಟಂತಹ ದೂರುದಾರನಿಂದ ಮಾಹಿತಿ ಪಡೆದು ಆತನ ಕೆಲವೊಂದು ದಾಖಲೆಗಳಿಗೆ ಸಹಿ ಪಡೆದು ಈಗಾಗಲೇ ಸ್ಥಳ ಮಹಾಜರು ನಡೆಸ್ತಾ ಇರುವಂತದ್ದು. ಜೊತೆಗೆ ಹಲವು ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಉಪಸ್ಥಿತರಿರುವಂತದ್ದು. ಜೊತೆಗೆ ತದನಂತರ ಸ್ಥಳ ಮಹಾಜರ ನಂತರ ಪ್ರಕ್ರಿಯೆಯಂತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇವತ್ತು ಅಥವಾ ನಾಳೆ ಇರುವಂತದ್ದು. ಸಂಪತ್. ಥ್ಯಾಂಕ್ ಯು ಶಂಶೀರ್ ಬುಡೋಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.